ನಮ್ಮ ಜೊತೆ ಈಗ ಗಿರೀಶ್ ಮಠನ್ ಅವರು ಇದ್ದಾರೆ. ಬೆಳ್ತಂಗಡಿಯ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಸರ್, ಯಾಕಾಗಿ ಬಂದಿರಿ? ನಮಗೆ ಇವತ್ತು ಬೆಳಗ್ಗೆನೆ ಒಂದು ಸುದ್ದಿ ಬಂತು, ವೆರಿ ಶಾಕಿಂಗ್. ನಿನ್ನೆ ನಾವು ಏನು 2 ಜಿಲ್ಲೆ ಪೊಲೀಸರು ಏಕಾಏಕಿ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಮನೆಗೆ ಬಂದು ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಸಹಜವಾಗಿ ಅವ್ರ ಮನೆಯವರು ಆತಂಕಗೊಂಡಿದ್ರು, ಎಲ್ಲರೂ ಕೂಡ ಆತಂಕ ಕೊಟ್ಟಿದ್ರು. ಯಾಕೆ ಸರ್ ಅರೆಸ್ಟ್ ಮಾಡ್ತಾ ಇದ್ದೀರಿ ಅಂತ ಕೇಳಿದಕ್ಕೆ ಇಲ್ಲ ನಾವು ಬರಲೇಬೇಕು ಅಂತ ಹೇಳಿದ್ರು. ಸೊ ಆಮೇಲೆ ಲಾಯರು ಇದ್ರು, ಸಹಕಾರ ಕೊಡಬೇಕಾಗತ್ತೆ ಅಂತೇಳಿ ನಮ್ಮ ಇದರಲ್ಲೇ ಕರ್ಕೊಂಡು ಹೋಗಿದ್ದೀವಿ. ಆದರೆ ನಾವು ಅಡ್ಡಿಪಡಿಸಿದೀವಿ ಅಂತ ಹೇಳಿ ನಮ್ಮ ಮೇಲೆ FIR ಆಗಿದೆ ಅಂತ ಖಚಿತವಾದಂತ ಮಾಹಿತಿ ಬಂತು. ಅದಕ್ಕೆ ನಾವು ಹೇಳಿದ್ವಿ 100 ದಂಡ ಕಟ್ಕೊಂಡು ಜೀಪ್ ತಗೊಂಡು ಬಂದ್ರೆ ಏನಾಗುತ್ತೆ, ಅವ್ರು ಡೀಸೆಲ್ ಹಾಳಾಗುತ್ತೆ, ಪೊಲೀಸದ್ದು ಬಜೆಟ್ ಹಾಳಾಗುತ್ತೆ. ಪೊಲೀಸರ ಒಂದು ಏನು ಬಜೆಟ್ ಉಳಿಸೋದಕ್ಕೆ, ಡೀಸೆಲ್ ಪೆಟ್ರೋಲ್ ಉಳಿಸೋದಕ್ಕೆ ನಾನೇ ಸ್ವತಃ ಅರೆಸ್ಟ್ ಆಗೋದಾದ್ರೆ ಅರೆಸ್ಟ್ ಮಾಡಿಬಿಡಿ. ಅಲಾಂಗ್ ವಿತ್ ಹ್ಯೂಮನ್ ರೈಟ್ ಕಮಿಷನ್ ಅಧಿಕಾರಿಗಳಿದ್ದಾರೆ, ಅವ್ರ ಜೊತೆಗೆ ಬಂದಿದ್ದೀನಿ, ನೋಡೋಣಂತೆ. ನಿನ್ನೆ ನೋಡಿ ಅಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಯಿತು, ತಾವು ನೋಡಿದಿರಿ. ದಟ್ ಈಸ್ ಎನ್ ಆಕ್ಸಿಡೆಂಟ್. ಅದು ಕರ್ತವ್ಯ ಕೆಡ್ಡಿ ಅಂತೇಳಿ ಆ 3 ಜನರ ಮೇಲೂ ಕೂಡ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಅವ್ರನ್ನು ಜೇಸಿ ಕೊಟ್ಟಿದ್ದಾರೆ. ಏನ್ ನಡೀತಾ ಇದೆ ಅಂದ್ರೆ ಇಟ್ ಈಸ್ ಅನ್ ಎಂಟೈರ್ಲಿ ಕೊಲ್ಯಾಪ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್, ಕೊಲ್ಯಾಪ್ಸ್ ಆಫ್ ಕಾನ್ಸ್ಟಿಟ್ಯೂಷನ್, ಕೊಲ್ಯಾಪ್ಸ್ ಆಫ್ ಜುಡಿಷರಿ ಇನ್ ದಕ್ಷಿಣ ಕನ್ನಡ ಡಿಸ್ಟಿಕ್ ಅಂಡ್ ಉಡುಪಿ ಡಿಸ್ಟಿಕ್. ಇಡೀ ರಾಜ್ಯದಲ್ಲಿ ಪೂರ್ತಿಯಾಗಿ ಸ್ವತಃ DK ಶಿವಕುಮಾರ್ ಅವರು ಹೇಳಿದ್ದಾರೆ, ಅರೆಸ್ಟ್ ಮಾಡಿದ್ದು BL ಸಂತೋಷಿಗೆ ಬೈದಿದ್ದಕ್ಕೆ ಅಂತ ಹೇಳಿದ್ದಾರೆ. ಇವ್ರೇನ್ ನ್ಯಾರೇಷನ್ ಬಿಲ್ಡಪ್ ಮಾಡ್ತಾ ಇದ್ದಾರೆ, ಭೀಮಾ ಸುಳ್ಳು ಹೇಳಿದ, ಏನೋ ಇವರು ಇದನ್ನ ಮಾಡ್ತಾ ಇದ್ದಾರೆ, ಶವನೇ ಇಲ್ಲ, ಹಿಂಗಾಗಿ ಸುಳ್ಳು ಮಾಡ್ತಾ ಇದ್ದಾರೆ, ಅದಕ್ಕೆ ಪೊಲೀಸರು ಅರೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ವೆರಿ ರಾಂಗ್ ನ್ಯಾರೇಷನ್ ಕ್ರಿಯೇಟ್ ಮಾಡಿ ಇಡೀ ಈ SIT ತನಿಖೆಯನ್ನು ದಿಕ್ಕು ತಪ್ಪಿಸೋದಕ್ಕೆ ಇದೊಂದು ದೊಡ್ಡ ಕುತಂತ್ರವನ್ನ ಮಾಡ್ತಾ ಇದ್ದಾರೆ. ಈಗ ನೀವು ನಿನ್ನೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಮಾಡಿದಿರಿ ಎಂಬ ಆರೋಪ, ಅದಕ್ಕೆ ಅಲ್ಲ, ಅವರು ಆರೋಪ ಇನ್ನೂ ಮಾಡ್ತಾರೆ. ಮೋಸ್ಟ್ಲಿ ಅವರು 307 ಮಾಡಬಹುದು, ಅದರಲ್ಲಿ ಕೊಲೆ ಮಾಡೋದಂತ ಹಾಕಿದ್ರು ನೋಡಿ. ವಿ ಆರ್ ಎಟ್ ದ ರಿಸೀವಿಂಗ್ ಎಂಡ್. ಅವ್ರು ಏನು FIR ಮಾಡಿದ್ರು ಕೂಡ ನಾವು ಫೇಸ್ ಮಾಡುವಂತ ಪರಿಸ್ಥಿತಿ ಬಂದಿದೆ. ಅವರು 307 ಕೂಡ ಹಾಕಿದ್ರು ಹಾಕ್ಬಹುದು, ಕೊಲೆ ಆರೋಪನೂ ಕೂಡ ಮಾಡಬಹುದು. ಪೊಲೀಸರನ್ನ ಕೊಲೆ ಮಾಡಕ್ ಬಂದ್ರೆ ನಾವು ಉತ್ತರ ಕೊಡಂಗೇನೆ ಇಲ್ಲ. ಪೊಲೀಸರು ಹೇಳ್ಬೋದು, ಈಗ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರು, ಪೊಲೀಸರಿಗೆ ಕೊಲೆ ಮಾಡಕ್ ಪ್ರಯತ್ನ ಪಟ್ಟರು, ಆಯ್ತು FIR ಹಾಕ್ತಾರೆ. ಅವರು ಇದರಲ್ಲಿದ್ದಾರೆ, ಕೇಸ್ ಮಾಡು, ಏನು ಬೇಕಾದ್ರೂ ಕೇಸ್ ಮಾಡೋಲ್ಲ. ವಿ ಆರ್ ಎಟ್ ದ ರಿಸೀವಿಂಗ್ ಎಂಡ್. ಸಾಮಾನ್ಯ ಪ್ರಜೆಗಳು ನಾವು, ನಮ್ಮ ಮೇಲೆ ಏನ್ ಬೇಕಾದ್ರೂ ಕೇಸ್ ಮಾಡ್ತಾರೆ. ಹಿಂಗಾಗಿ ಸೊ ಈಗ ಅರೆಸ್ಟ್ ಮಾಡೋದಾದ್ರೆ ಮಾಡಿಬಿಡ್ರಿ ಅಂತ ಬಂದಿದ್ದೀನಿ. ಸರ್, ಈಗ SIT ಇಂದ ನಿಮ್ಗೆ ಏನಾದ್ರು ನೋಟಿಸ್ ಆ ಥರ ಬಂದಿರಲಿ? ಯಾವುದು ಬಂದಿಲ್ಲ. ನಾವು ಅದೇ ಕಾಯ್ತಾ ಇದ್ದೀವಿ. ನಾವೆಲ್ಲಿ ಓಡಿ ಹೋಗಲಿಲ್ಲ, ನಾವು ಇಲ್ಲೇ ಇದೀವಿ ಸರ್. ನಾವು ಓಡಿ ಹೋಗಲಿಲ್ಲ, ಇಲ್ಲೇ ಇದೀವಿ. SIT ಏನಾದರೂ ನೋಟಿಸ್ ಕೊಟ್ಟರೆ ಬರ್ತೀವಿ. ಸುದ್ದಿ ಗೊತ್ತಾಯ್ತು ತಕ್ಷಣನೇ ಹೋಗ್ತಾ ಇದ್ದೀನಿ, ಅರೆಸ್ಟ್ ಮಾಡೋದಾದ್ರೆ ಮಾಡಿ ಅಂತೇಳಿ. ಆಮೇಲೆ ನೋಡಿ, ಭಯ ಪಡಿಸಕ್ಕೆ ನಾನು ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಭಯ ಪಡಿಸಕ್ಕೆ ನೋಡ್ತಾ ಇದ್ದಾರೆ. ಸೌಜನ್ಯ ಹೋರಾಟಗಾರರಿಗೆ, ಕಾರ್ಯಕರ್ತರಿಗೆ ಭಯ ಬೀಳೋರಂಥವ್ರಲ್ಲ, ಭಯವನ್ನೇ ಪ್ರಶ್ನೆ ಮಾಡೋರು. ನಾವು ಭಯವನ್ನೇ ಪ್ರಶ್ನಿಸ್ತೇವೆ. ಯಾವುದು ಭಯ? ಹೋರಾಟ ನಿಲ್ಸಕ್ಕೆ ಹೋದ್ರೆ ಇನ್ನೂ 100 ಪಟ್ಟು ಜಾಸ್ತಿ ಆಗುತ್ತೆ. ಧ್ವನಿ ಸುಳ್ಳು ಕೇಸ್ ಹಾಕಿ ನಿಲ್ಸಕ್ಕೆ ಹೋದ್ರೆ ಒಬ್ಬ ಗಿರೀಶ್ ಮಟ್ಟಣ್ಣ ಅವರಲ್ಲ, ಒಬ್ಬ ತಿಮರೋಡಿ ಅಲ್ಲ, ಸಾವಿರಾರು ಲಕ್ಷಾಂತರ ತಿಮರೋಡಿಗಳು ಎದ್ದು ನಿಂತ್ಕೊಂಡಿದ್ದಾರೆ ಇವತ್ತು. ಈಗ ನಿನ್ನೆ ಸಮೀರ್ MD ಅವರ ಬಂಧನ ಪ್ರಯತ್ನ ಕೂಡ ಆಯ್ತು. ನೋಡಿ ಸಮೀರ್, ನೋಡಿ ಎಕ್ಸಾಕ್ಟ್ಲಿ ಯು ಸಿ ದ ಟೈಮಿಂಗ್ ಕರೆಕ್ಟ್. ನಿನ್ನೆ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರಿಗೆ ಏನು ಸುತ್ತುವರೆದು ತಗೊಂಡು ಹೋದ್ರು, ಅದೇ ಟೈಮಿಗೆ ಧರ್ಮಸ್ಥಳದ ಪೊಲೀಸರು ಅಲ್ಲಿ ಹೋಗಿದ್ದಾರೆ. ಅವರಿಷ್ಟೇ ಅಲ್ಲ, ಅವ್ರ ಜೊತೆಗೆ ಮತ್ತೊಂದು 10-15 ಜನ ಪೊಲೀಸರು ಎಂಟೈರ್ ಮನೆಯನ್ನು ಸುತ್ತುವರೆದಿದ್ದಾರೆ. ಒಳ್ಳೆ CS ದ್ವಾರಕನಾಥ್ ಸಾಹೇಬರು ಮತ್ತೆ ಧನಂಜಯ ಸಾಹೇಬ್ ಅವರೆಲ್ಲರೂ ಕೂಡ ದ್ವಾರಕನಾಥ್ ಅಸೋಸಿಯೇಟ್ಸ್ ಎಲ್ಲ ವರ್ಕ್ ಮಾಡಿದ್ರು, ಬೇಲ್ ಸಿಕ್ತು. ಅದರ್ವೈಸ್ ಅವನು ಅರೆಸ್ಟ್ ಆಗೋದು. ಅಂದ್ರೆ ಒಂದು ಭಯ ಭೀತಿ. ಯಾರು ನೀವು ನಮ್ಮನ್ನ ಪ್ರಶ್ನೆ ಮಾಡಬೇಡಿ. ಮಾಧ್ಯಮದ ಮೇಲೇನು ಕೂಡ ನೋಡಿ ಸರ್, 339 ಜನರ ಮೇಲೆ ಮಾಧ್ಯಮದ ಮೇಲೆ ಕೇಸ್ ಹಾಕಿದ್ರು, ನೀವು ಮಾತಾಡಬೇಡಿ. ಆದರೆ ಸುಪ್ರೀಂ ಕೋರ್ಟ್ನಲ್ಲೇ ವಜಾ ಆಯಿತು. ಈಗ ಹೋರಾಟಗಾರರು ಮಾತಾಡಿದ್ರೆ ಕೇಸ್ ಆಗುತ್ತೆ. ಈಗ ಇದಕ್ಕೆ ಬಲವಾದ ಕಾರಣ ಏನಂತ ಹೇಳಿದ್ರೆ, ನಿನ್ನೆ ಬೇರೆ ಇದರಲ್ಲೆಲ್ಲ ಮಾಧ್ಯಮದಲ್ಲಿ ಹೇಳಿಲ್ಲ, ವೆರಿ ಸಾರಿ, ಮರ್ತಿದ್ದೆ. ನಿನ್ನೆ ವೇದವಲ್ಲಿ ಪ್ರಕರಣ ನಿಮ್ಗೆ ಗೊತ್ತಿದೆ, ಬಹಳ ಬ್ರೂಟಲ್ ರೇಪ್ ಅಂಡ್ ಮರ್ಡರ್ ಕೇಸ್ ಇದೆ. ವೇದವಲ್ಲಿಯ ಅಣ್ಣ ಬಂದಿದ್ದಾರೆ ನಿನ್ನೆ. ಅವರ ಅಣ್ಣ ಚಿತ್ರದುರ್ಗದಿಂದ ಬಂದಿದ್ದಾರೆ, ವೀರಭದ್ರಪ್ಪನವರು ಅಂತ ಹೇಳಿ. ಇದು ಮಾಹಿತಿ ದಿನ ಒಬ್ಬೊಬ್ಬರು ಬರ್ತಾ ಇದ್ದಾರೆ, ನಮಗೆ ಅನ್ಯಾಯ ಆಗಿದೆ, ಕೊಲೆ ಆಗಿದೆ, ನಮ್ಮ ಮಗಳು ಕೊಲೆ ಆಗಿದೆ, ನಮ್ಮ ಅಕ್ಕನ ಕೊಲೆ ಆಗಿದೆ ಅಂತ ಪ್ರತಿದಿನ ಬರ್ತಾ ಇದ್ದಾರೆ. ಹಿಂಗಾಗಿ ಸೌಜನ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರನ್ನ ಒಳಗಡೆ ಕಳಿಸ್ಬಿಟ್ರೆ ಮುಗಿತಲ್ಲ, ಯಾರು ಬರೋದಿಲ್ಲ. ಸೊ ಆ ಒಂದು ಸ್ಟ್ರಾಟಜಿ ಇಟ್ಕೊಂಡು ಹೆದರ್ಸ್ತಾ ಇದ್ದಾರೆ. ಬಟ್ ನಾವು ಹೆದರಿಕೆಯನ್ನೇ ಪ್ರಶ್ನೆ ಮಾಡಿಸ್ತೇವೆ. ನಾವು ಈಗ ಕೇಸ್ ಮೇಲೆ ಕೇಸ್ ಆಗ್ತಾ ಇದೆ, ಮುಂದೆ ಯಾವ ರೀತಿಗೆ ಹೋರಾಟ ಮಾಡ್ತೀರಿ ಇಂತಹ ಕೇಸ್ಗಳ ನಡುವೆ? ನೋಡಿ, ಇದು ಜನರಿಗೆ ಸಹಜವಾಗಿ ಗೊತ್ತಾಗುತ್ತೆ. ಇವರು ಮಾಡ್ತಾ ಇದ್ದಂತ ಅತ್ಯಾಚಾರ, ಕೊಲೆಗಳನ್ನ ನಾವು ಯಾವಾಗ ಎತ್ತಿ ತೋರಿಸಿದ್ವಿ. ಒಂದು ಲಾಜಿಂಗ್ ನಲ್ಲಿ ಕೇಸ್ 302 ಕೇಸನ್ನ ಇವರು ಹೆಂಗೆ ಮುಚ್ಚಿಟ್ಟಿದ್ದಾರೆ ಅಂತ ಹೇಳಿ. ಅದಾದ್ಮೇಲೆ ಸುಮಾರು ಜನ ಬರ್ತಾ ಇದ್ದಾರೆ. ನಮ್ಮನ ಮೇಲೆ ಕೇಸ್ ಹಾಕ್ಲಿ ಸರ್. ಭಗತ್ ಸಿಂಗ್ ಇದಕ್ಕೆ ಇರಲಿಲ್ವಾ, ಗಲ್ಲಿಗೆ ಇರಲಿಲ್ವಾ? ಸಂಗೊಳ್ಳಿ ರಾಯಣ್ಣ ಗಲ್ಲಿಗೆ ಇರಲಿಲ್ವಾ? ಕಿತ್ತೂರು ರಾಣಿ ಚೆನ್ನಮ್ಮ ಹೋಗ್ಲಿಲ್ವಾ? ಏನಾಯ್ತು? ಅವರೆಲ್ಲ ಹೋರಾಟಗಾರರು, ನಮ್ಮನ್ನು ಹಾಕ್ಲಿ ಗಲ್ಲಿಗೆ. ವಿ ಆರ್ ರೆಡಿ ಸರ್. ಥ್ಯಾಂಕ್ ಯು. ಇದು ಗಿರೀಶ್ ಮಠನ್ ಅವರ ಮಾತು. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.